ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. IPL 2024 ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ಸ್ ನಿಮ್ಮ ಮುಂದೆ. ಫಸ್ಟ್ ಅಪ್ಡೇಟು RCB ಯಲ್ಲಿ ರೀಸ್ಟೋ ಪ್ಲೇಯರು ಆಡ್ತಾರಾ ಅಥವಾ ಇಲ್ಲ, ಇಂಜುರಿ ಅಪ್ಡೇಟ್ ಏನು. ಸೆಕೆಂಡ್ ಅಪ್ಡೇಟು ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಈ ವರ್ಷ ಲಾಸ್ಟ್ IPL ಅಲ್ಲಂತೆ ಗುರು. ಥರ್ಡ್ ಅಪ್ಡೇಟು ಈ ವರ್ಷ IPL ಆಡಬೇಕಾದ್ರೆ ಪ್ಲೇಯರ್ಸ್ಗೆ ನಮ್ಮ BCCI ಅವರು ಕಂಡೀಷನ್ ಹಾಕಿದ್ದಾರೆ. ಸೊ ಈ ಒಂದು ಕಂಡೀಷನ್ಗೆ ನಮ್ಮ ಪ್ಲೇಯರ್ ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ಇಲ್ಲ. ಸೊ ಫೈನಲಿ ಯಾವ ರೀತಿ IPL ಟೂರ್ನಮೆಂಟ್ ಇದೆಯೋ ಇದಕ್ಕಿಂತ ಡಬಲ್ ಆಗಿ ಮತ್ತೊಂದು ಟೂರ್ನಮೆಂಟ್ ಬರಲಿದೆ. ಸೊ ಹಾಗಾದ್ರೆ ಯಾವ ಟೂರ್ನಮೆಂಟ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಫಸ್ಟ್ ಅಪ್ಡೇಟ್, CSK ದಲ್ಲಿ ಬಾಲಿವುಡ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ ಗುರು. ಯಾರಪ್ಪ ಅಂದ್ರೆ ಕತ್ರಿನಾ ಕೈಫ್ ಅವರು ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಅವರು RCB ಯಲ್ಲಿದ್ರು, ಈಗ CSK ದಲ್ಲಿ ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಸೊ ಈ ವರ್ಷ IPL 2024 ಅಲ್ಲಿ ಸ್ಟೇಡಿಯಂಗೆ ಬಂದ್ ಕೇಸಿ CSK ಪರ ಚೀರಪ್ ಮಾಡ್ತಾರೆ. ಸೆಕೆಂಡ್ ಅಪ್ಡೇಟು MS ಧೋನಿ ಅವರ ಬಗ್ಗೆ ಬಿಗ್ ಅಪ್ಡೇಟು. ನಾವು ಥಿಂಕ್ ಮಾಡಿದ್ವಿ ಧೋನಿ ಅವ್ರದ್ದು ಪ್ರಾಬಲಿ ಲಾಸ್ಟ್ ಟೂರ್ನಮೆಂಟ್ ಆಗುತ್ತೆ ಗುರು ಅಂತೇಳಿ. ಆದರೆ ಇರ್ಫಾನ್ ಪಠಾಣ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಧೋನಿ ಅವರು ಲಾಸ್ಟ್ 1 ಮಂತ್ ಬ್ಯಾಕ್ ನಾನು ಮೀಟ್ ಆಗಿದೆ. ಸೊ ಅವರು 40+ ದಾಟಿನ ಸಹ ಇಷ್ಟೊಂದು ಫಿಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ. ಡೆಫಿನೆಟ್ಲಿ ಆಗಿ ಧೋನಿ ಅವ್ರದ್ದು ಈ ವರ್ಷ ಲಾಸ್ಟ್ ಸೀಸನ್ ಆಗಲ್ಲ, ಇನ್ನು ಕೆಲವೊಂದು ಸೀಸನ್ ಆಡ್ತಾರೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ನಿಮಗೇನು ಅನಿಸಿದೆ, MS ಧೋನಿ ಫ್ಯಾನ್ಸ್ ಧೋನಿ ಅವ್ರದ್ದು ಲಾಸ್ಟ್ ಟೂರ್ನಮೆಂಟ್ ಆಗುತ್ತಾ ಅಥವಾ ಇನ್ನು ಕೆಲವೊಂದು ವರ್ಷ ಆಡ್ತಾ ಅಂತೇಳಿ ಪ್ರತಿಯೊಬ್ಬ MS ಧೋನಿ ಫ್ಯಾನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲೇಬೇಕು. ಥರ್ಡ್ ಅಪ್ಡೇಟು, ಈ ವರ್ಷ IPL ಆಡಬೇಕಾದ್ರೆ ಪ್ಲೇಯರ್ಸ್ಗೆ ನಮ್ಮ BCCI ಅವರು ಒಂದು ಬಿಗ್ ಕಂಡೀಷನ್ ಹಾಕಿದ್ದಾರೆ ಗುರು. ಏನಪ್ಪ ಅಂದ್ರೆ ಯಾವುದೇ ಪ್ಲೇಯರ್ ಆಗಲಿ ಸೊ IPL ಆಡಬೇಕಾದ್ರೆ ರಂಜಿ ಟ್ರೋಫಿಯಲ್ಲಿ 3 ಇಂದ 4 ಮ್ಯಾಚ್ ಆಡಲೇಬೇಕು ಅಂತೇಳಿ ಒಂದು ಬಿಗ್ ಕಂಡೀಷನ್ ಹಾಕಿದ್ದಾರೆ. ಸೊ ಇದಕ್ಕೆ ನಮ್ಮ ಪ್ಲೇಯರ್ ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡೋಣ ಗುರು. ಫೋರ್ತ್ ಅಪ್ಡೇಟ್, ಮತ್ತೊಂದು ಹೊಸ ಟೂರ್ನಮೆಂಟ್ ಎಂಟ್ರಿ ಕೊಡುತ್ತೆ ಗುರು. ಯಾವ ರೀತಿ IPL ಟೂರ್ನಮೆಂಟ್ ನಡೀತಿದೆಯೋ ಎಕ್ಸಾಕ್ಟ್ಲಿ ಇದಕ್ಕಿಂತ ಡಬಲ್ ಹಾಕಿಸಿ ಮತ್ತೊಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗಲಿದೆ. ಲಲಿತ್ ಮೋದಿ ಮತ್ತು N ಶ್ರೀನಿವಾಸನ್ ಅದೇ ರೀತಿಯಾಗಿ IPL ಫ್ರಾಂಚೈಸಿ ಸೇರ್ಕಿಸಿ ಸೊ ದ 100 ಲೀಗ್ನ ಸ್ಟಾರ್ಟ್ ಮಾಡಲಿದ್ದಾರೆ. ಅದು 2025ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಈ ಒಂದು ಲೀಗ್ ಬಂದರೆ ಹೇಗಿರುತ್ತೆ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲೇಬೇಕು. ಸ್ವಲ್ಪ ಡಿಸ್ಕಸ್ ಮಾಡೋಣ ಗುರು, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟು RCB ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್ ಗುರು. ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಸಾಕಷ್ಟು RCB ಬೌಲರ್ಸ್ ಇಂಜುರಿ ಆಗ್ತಾ ಇದೆ. ಅಲ್ಲಿ ಟಾಮ್ ಕರ್ನ್ಗೆ ಇಂಜುರಿ ಆಗಿದೆ, ಅವರಿಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ. ಇಷ್ಟಕ್ಕೆ ಟಾಮ್ ಕರ್ನ್ ಅವರು IPL ಇಂದ ಔಟ್ ಆಗಿದ್ದಾರಾ ಅಥವಾ ಇಲ್ಲ ಅಂತೇಳಿ. ಸೊ ಅದೇ ರೀತಿಯಾಗಿ ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು. ಏನಪ್ಪ ಅಂದ್ರೆ ಸೊ RCB ಯಲ್ಲಿ ಟ್ರಂಪ್ ಬೌಲರ್ ಯಾರಪ್ಪ ಅಂದ್ರೆ ಅದು ರೀಸ್ ಟೋಪ್ಲಿ ಮತ್ತು ಮೊಹಮ್ಮದ್ ಸಿರಾಜ್. ರೀಸ್ ಟೋಪ್ಲಿ ಅವರಿಗೆ ಇಂಜುರಿ ಆಗಿತ್ತು ಮತ್ತು ಅಫಿಷಿಯಲ್ ಆಗಿ PSL ಇಂದ ಔಟ್ ಆಗಿದ್ರು ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರು ಅಲ್ಲಿ NOC ಕೊಟ್ಟಿದ್ದಿಲ್ಲ. ಸೊ ಎಕ್ಸಾಕ್ಟ್ಲಿ ಆ ಥರ ಒಂದು ಥಿಂಕ್ ಮಾಡಿದ್ರೆ ಸೊ ಬರುವಂತಹ T20 ವರ್ಲ್ಡ್ ಕಪ್ ಇದೆ. ಸೊ ಆ ಒಂದು ಟೂರ್ನಮೆಂಟ್ ಇಟ್ಕೊಂಡು ಕೇಸಿ ನಮ್ಮ IPLಗೆ ಅವರು NOC ಕೊಡ್ತಾರಾ ಅಥವಾ ಇಲ್ಲ ಅಂತೇಳಿ ಒಂದು ಬಿಗ್ ಡೌಟ್. ಈಗ ಆ ಡೌಟ್ ಕ್ಲಿಯರ್ ಆಗಿದೆ ಗುರು. ಏನಪ್ಪ ಅಂದ್ರೆ ರೀಸ್ ಟೋಪ್ಲಿಯವರಿಗೆ ಆಗಿದ್ದು ಸೀರಿಯಸ್ ಇಂಜುರಿ ಅಲ್ಲಂತೆ. ಮತ್ತು ಲೇಟೆಸ್ಟ್ ಆಗಿ ರೀಸ್ ಟೋಪ್ಲಿಯವರು MI ಎಮಿರೇಟ್ಸ್ ಪರ ಆಡೋದಕ್ಕೆ ಸೈನ್ ಮಾಡಿದ್ದಾರೆ. ILT 20 ಲೀಗಲ್ಲಿ ನಾಕ್ಔಟ್ಸ್ ಮ್ಯಾಚ್ಗಳನ್ನ ಆಡೋದಕ್ಕೆ ಸೈನ್ ಮಾಡಿದ್ದಾರೆ. ಇದೊಂದು ಬಿಗ್ ಅಪ್ಡೇಟು. ಸೊ ಹೋಪ್ ಮಾಡಮ್ಮ ರೀಸ್ ಟೋಪ್ಲಿಯವರು ನಮ್ಮ IPL 2024 ಅಲ್ಲಿ RCB ಪರ ಎಂಟೈರ್ ಟೂರ್ನಮೆಂಟ್ ಆಡ್ಲಿ ಅಂತೇಳಿ. ನೆಕ್ಸ್ಟ್ ಅಪ್ಡೇಟು, ನಮ್ಮ RCB ಯಲ್ಲಿ ಎಲ್ಲಾ ಪ್ಲೇಯರ್ಸ್ ಫಾರ್ಮ್ ನಲ್ಲಿ ಇದ್ದಾರೆ ಗುರು. ಸೊ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಅವರು SA20 ಲೀಗಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ 15 ಬಾರಿಸಿದ್ರು. ಅದೇ ರೀತಿಯಾಗಿ ವಿಲ್ ಜಾಕ್ಸರ್ ಸಹ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸ್ತಾ ಇದ್ದಾರೆ. ಸೊ ಅವರ ಫಾರ್ಮ್ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ RCB 11 ಅಲ್ಲಿ ಆಡಿಸಬೇಕು ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲ RCB ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು, ಅವರು ಯಾವ ತರ ಮಾಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು. ಸೊ RCBians ನಿಮ್ಮ ಪ್ರಕಾರ ವಿಲ್ ಜಾಕ್ಸರ್ ನಮ್ಮ RCB 11 ಅಲ್ಲಿ ಇರಬೇಕಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲೇಬೇಕು. ನೆಕ್ಸ್ಟ್ ಬೆಂಕಿ ಪ್ಲೇಯರು ಮ್ಯಾಡ್ ಮ್ಯಾಕ್ಸಿ ಗ್ಲೇನ್ ಮ್ಯಾಕ್ಸ್ವೆಲ್ ಅದ್ಭುತ ಸೆಂಚುರಿ ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ವಿರುದ್ಧ. ಸೊ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸು, ಫಾಫ್ ಡು ಪ್ಲೆಸಿಸ್ ಅದೇ ರೀತಿಯಾಗಿ ರೀಸೆಂಟ್ ಆಗಿ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಸೂಪರ್ ಆಗಿ ನೆಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಓವರ್ ಹಾಕಿಸಿ RCB ಬ್ಯಾಟ್ಸ್ಮನ್ ಮಾತ್ರ ಫೈರ್ ಪವರ್ ಆಗಿದ್ದಾರೆ, ಬಟ್ ಬೌಲರ್ ಮಾತ್ರ ಸ್ವಲ್ಪ ಸ್ಟೆಪ್ ಅಪ್ ಆಗಲೇಬೇಕು ಗುರು. ಸೊ ಇದು ಗುರು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.